4ನೇ ದಿನದ ಜೆಡಿಎಸ್ ಬಿಜೆಪಿ ಪಾದಯಾತ್ರೆಗಾಗಲೇ ಮಂಡ್ಯ ಕಡೆ ಸಾಕ್ತಾರೆ. ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಮಾತಾಡ್ತು. ಸರ್, ಜೆಡಿಎಸ್ ನ ಭದ್ರಕೋಟೆ ಮತ್ತೊಂದು ಮಂಡ್ಯದಕ್ಕೆ ಕಾಲಿಟ್ಟಿದ್ದೀರಾ, ಪಾದಯಾತ್ರೆ ಮಾಡ್ತಾ ಇದ್ರಿ, ಹೆಜ್ಜೆ ಆಗ್ತಾ ಇದ್ರಿ. 4 ದಿನದ ಈ ಪಾದಯಾತ್ರೆ ಇವತ್ತು ನೆಡಗಡದಿಂದ ಏನು ಪ್ರಾರಂಭ ಆಗಿದೆ. ಇವತ್ತು ರಾತ್ರಿ ಮಂಡ್ಯದವರೆಗೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ. 20 ಕಿಲೋಮೀಟರ್ಗಳು 4ನೇ ದಿನ ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಎರಡು ಪಕ್ಷದ ಕಾರ್ಯಕರ್ತರು ಬಹಳ ಹುಮ್ಮಸ್ನಲ್ಲಿದ್ದಾರೆ. ಒಂದ್ ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದಿಂದ ಒಂದು ಕುರ್ಚಿಯನ್ನ ಕಳ್ಕೊಳ್ತಕ್ಕಂತ ಸಾಧ್ಯತೆ ಏನು ದಿನಗಳು ಬಹಳ ದೂರ ಇಲ್ಲ. ಕುಮಾರಸ್ವಾಮಿ ಅವರು ಸರ್ಕಾರ ಅಲ್ಲಾಡಿಸಬೇಕು ಅಂತ ಹೊರಟಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಟಚ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರ ಹಣೆಯಲ್ಲಿ ಬರ್ದಿಲ್ಲ ಅಂತಾರೆ. ಇವತ್ತು ನೇರವಾಗಿ ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಅವರ ಕುಟುಂಬ ಯಾವ ರೀತಿ ದಾಖಲಾತಿಗಳನ್ನ ಬದಲಾವಣೆ ಮಾಡ್ಕೊಂಡು 14 ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಅಕ್ರಮವಾದಂತ ಒಂದು ಹಣ ಟ್ರಾನ್ಸಾಕ್ಷನ್ ಏನಾಗಿದೆ 187 ಕೋಟಿ, ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ 89 ಕೋಟಿ ಈ ರೀತಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ನಿಜ ಅಂತ ಅವರೇ ಒಪ್ಕೊಂಡಿದ್ದಾರೆ. 100% ಈ ರಾಜ್ಯದ ಜನತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರವನ್ನ ತಿರಸ್ಕಾರ ಮಾಡಾಗೋಗಿದೆ. KN ರಾಜಣ್ಣ ಅವರು ಒಂದು ಮಾತಂತ ಹೇಳಿದ್ದಾರೆ, ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡಿದ್ದಾರೆ. ಇದು ಕಾರ್ಡ್ ಅಲ್ಲಿ ಜೋಕರ್ ಇದ್ದಂಗೆ ಕುಮಾರಸ್ವಾಮಿ ಎರಡು ಕಡೆ ಬೇಕಾ ಯಾವ ಕಡೆ ಬೇಕಾದ್ರೆ ಚೇಂಜ್ ಆಗ್ತಿರ್ತಾರೆ ಅಂತ ಹೇಳಿ. ಮೊದಲು ಅಹಿಂದ ಹೆಸರಲ್ಲಿ ಹಿಂದುಳಿದಿರ್ತಕ್ಕಂಥ ಜನಾಂಗದ ಹೆಸರಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಈ ಹಣವನ್ನ ಈ ರೀತಿ ಲೂಟಿ ಮಾಡಿರ್ತಕ್ಕಂಥದ್ದು ಏನಿದೆ, ಮೊದಲು ಮಿಸ್ಟರ್ KN ರಾಜಣ್ಣ ಅವರೇ ಇದಕ್ಕೆ ಉತ್ತರ ಕೊಡಿ ಅಂತಕ್ಕಂಥದ್ದನ್ನ ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಇಂದ ನಾಯಕರ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ಲಾಗ್ತಿದೆ, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಲಾಗ್ತಿದೆ. ಕುಮಾರಸ್ವಾಮಿ ಸೈಟ್ ತೆಗೆದುಕೊಂಡಿಲ್ವಾ, ಬಿಜೆಪಿ ಸೈಟ್ ತೆಗೆದುಕೊಂಡಿಲ್ವಾ, JDS ಅವ್ರ ಸೈಟ್ ತೆಗೆದುಕೊಂಡಿಲ್ವಾ ಅಂತಾರೆ. ಸಾರ್ವಜನಿಕರ ಹಣ ಇವತ್ತು ಸೈಟ್ ತಗೊಳ್ತಕ್ಕಂಥದ್ದು ಯಾವ ಪ್ರಜೆಗೂ ಬೇಕಾದ್ರೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಕ್ಕಿದೆ. ನ್ಯಾಯಯುತವಾಗಿ ನೀವು ಸೈಟ್ ಅನ್ನ ಪಡೆದುಕೊಂಡಿದ್ರೆ ಯಾರದೇ ಆಕ್ಷೇಪಣೆ ಇಲ್ಲ. ಆದ್ರೆ ಇವತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಯಾವ್ಯಾವ ರೀತಿ ಇವರು ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಇವತ್ತು ಮಾಧ್ಯಮದ ಮುಂದೆ ಇಟ್ಟಿದೀವಿ. ಈ ರಾಜ್ಯದ ಮುಂದೆ ಜನತೆ ಮುಂದೆ ತೋರಿಸಿದ್ದೇವೆ. ಸಾವಿರಾರು ಸಂಖ್ಯೆ ಜನರು ಸೇರ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಅಂದ್ರೆ JDS ನ ಮುಗಿಸುವ ಯಾತ್ರೆ ಅಂತ ಇದ್ದಾರೆ. JDS ನ ಮುಗಿಸುವ ಯಾತ್ರೆ ಅಂತ ಇದ್ದಾರೆ. ಈ ರಾಜ್ಯದ ಜನತೆ 136 ಸ್ಥಾನ ಏನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು 18-20 ಸ್ಥಾನಕ್ಕೆ ಬಂದ್ ನಿಲ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಜನಾಭಿಪ್ರಾಯವೇ ಅಂತಿಮ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತೆ. ಯಾಕಂದ್ರೆ ಈ ಒಂದು ಹೋರಾಟ ತಾರ್ಕಿಕ ಅಂತ್ಯವನ್ನು ತೆಗೆದುಕೊಂಡು ಹೋಗ್ತೀವಿ. ದಲಿತರ ಹಣವನ್ನ ಲೂಟಿ ಹೊಡೆದು ಈ ರೀತಿಯಾಗಿ ಹೇಳಿಕೆ ಕೊಡೋದು ಸರಿಯಲ್ಲ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಅವರಿಗೆ ನೈತಿಕತೆ ಇದ್ರೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಮಂಡ್ಯ.